ಇದು ಮೂವಿ ಹೆಂಗಿತ್ತು ಅಂದ್ರೆ ನೈಫ್ಸ್ ಔಟ್ ಇದೆಯಲ್ಲ ಹಾಲಿವುಡ್ ಮೂವಿ ಅದೇ ತರ ಇತ್ತು. ಹೆಂಗೆ ಅಂದ್ರೆ ಪ್ರಾಸ್ಪೆಕ್ಟಿವ್, ಇವಾಗ ಒಬ್ರು ಏನೋ ಮಾಡಿರ್ತಾರೆ, ಅದೇನಾಗುತ್ತೆ ಅಂತ ಇದು ಎಲ್ಲಾ ಪ್ರಾಸ್ಪೆಕ್ಟಿವ್ ತಗೊಂಡು ಅದಾದ್ಮೇಲೆ ಏನಾಗಿದೆ ಅನ್ನೋದೇ ಥ್ರಿಲ್ಲರ್ ಈ ಮೂವಿದು. ಲಾಸ್ಟ್ ಆ ಥ್ರಿಲ್ಲರ್ ಚೆನ್ನಾಗಿ ಬ್ರೇಕ್ ಮಾಡಿದ್ದಾರೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಪಿ ಸಿ ಶೇಖರ್ ಸರ್. ಇದು ಒಂದು ಒಳ್ಳೆ ಮೂವಿ. ಮತ್ತೆ ನಕುಲ್ ಅವರು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರನ್ನ ಎಲ್ಲರೂ ಕನ್ನಡದವ್ರನ್ನ ಪ್ರೋತ್ಸಾಹಿಸಿ ಮತ್ತೆ ಬೆಳೆಸಿ. ಕನ್ನಡದಲ್ಲಿ ರೇರ್ ಈ ತರ ಸಬ್ಜೆಕ್ಟ್ ಹೌದು, ಜನಕ್ಕೆಲ್ಲ ಅರ್ಥ ಆಗುತ್ತೆ ಈ ತರ ಮಾಡಿದ್ರೆ ಹಿಂಗೆ. ಹೌದು, ಅರ್ಥ ಆಗುತ್ತೆ. ಉಳಿದವ್ರ ಕಣ್ಣಂತೆ ನೋಡಿ ಯಾರು ಅದನ್ನ ಇಷ್ಟಪಟ್ಟಿರ್ತೀರಾ ಅವ್ರಿಗೆಲ್ಲ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಮತ್ತೆ ನೈಫ್ಸ್ ಔಟ್ ಹಾಲಿವುಡ್ ಮೂವಿ ಅವೆಲ್ಲ ಯಾರು ನೋಡಿರ್ತೀರಾ. ಮತ್ತೆ ಇವಾಗ ನೆಟ್ಫ್ಲಿಕ್ಸ್ ಅಲ್ಲಿ ಹೊಸದು ಬಂದಿದೆ ದ ರೆಸಿಡೆನ್ಸ್ ಅಂತ ಸೀರೀಸ್, ಅದೆಲ್ಲ ನೋಡಿ ಯಾರು ಇಷ್ಟ ಆಗಿರುತ್ತೆ ಅದೇ ತರ ಇದೆ. ಕನ್ನಡದಲ್ಲಿ ಇದನ್ನ ಹೊಸದಾಗಿ ಟ್ರೈ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಸರ್ ಅದೇ ಅವ್ರು ಹೇಳ್ದಂಗೆ ಒಂದೇ ಮೂವಿನ ಡಿಫ್ರೆಂಟ್ ವೇಸ್ ಅಲ್ಲಿ ಅಂದ್ರೆ ಕ್ರಿಯೇಟಿವ್ ಆಗಿ ಒಂದೇ ಸ್ಟೋರಿನ ಎಷ್ಟು ಡಿಫ್ರೆಂಟ್ ಸ್ಟೋರೀಸ್ ಮಾಡ್ಬೋದು ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಒಂದೇ ಸ್ಟೋರಿನ ಇಟ್ಕೊಂಡು ಮೂವಿಯಲ್ಲಿ 5 ಡಿಫ್ರೆಂಟ್ ಸ್ಟೋರೀಸು ಉಳಿದವರು ಕಂಡಂತೆ ಮಾಡಿದ್ರು. ಅದಾದ್ಮೇಲೆ ಇದೇ ಮೂವಿ ಅನ್ಕೊಳ್ತೀನಿ ಈಗ ಬಂದಿರೋದು. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲ ಕನ್ನಡ ಚಲನಚಿತ್ರಗಳನ್ನು ಎಲ್ಲ ನೀವು ಬಂದು ನೋಡಿ, ಥಿಯೇಟರಲ್ಲೇ ನೋಡಿ. ನಿಜವಾಗ್ಲೂ ಮೂವಿ ತುಂಬಾ ಚೆನ್ನಾಗಿದೆ ಸರ್. ಥ್ಯಾಂಕ್ ಯು ಸರ್. ಸರ್ ಹೆಂಗಿತ್ತು ಸಿನಿಮಾ? ತುಂಬಾ ಚೆನ್ನಾಗಿದೆ. ಏನಿಷ್ಟ ನಿಮಗೆ? ಥ್ರಿಲ್ಲಿಂಗ್ ಚೆನ್ನಾಗಿದೆ. ಸಸ್ಪೆನ್ಸ್ ಆಕ್ಟಿಂಗ್ ಆಕ್ಟಿಂಗ್ ಸೂಪರ್ ಆಗಿದೆ. ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಎಲ್ಲರೂ ಬಂದು ಟಾಕೀಸ್ ಅಲ್ಲೇ ನೋಡ್ಬೇಕು ಅಂತ ಒಂದು ಕೇಳ್ಕೊತೀವಿ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಹಾಫ್ ಸಸ್ಪೆನ್ಸ್ ಆಗಿದೆ, ಚೆನ್ನಾಗಿದೆ, ತುಂಬಾ ಥ್ರಿಲ್ ಆಗಿದೆ. ಎಲ್ಲರೂ ನೋಡ್ಬೋದು, ಫ್ಯಾಮಿಲಿ ಎಲ್ಲರೂ ಕೂತ್ಕೊಂಡು ಫ್ಯಾಮಿಲಿ ಮಕ್ಕಳು ಎಲ್ಲರೂ ನೋಡ್ಬೋದು. ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಮಗ ಅಲ್ಲ, ಅಳಿಯವ್ರ ಆಕ್ಟಿಂಗ್ ಚೆನ್ನಾಗಿದೆ, ಚೆನ್ನಾಗಿದೆ. ಸೂಪರ್ ಆಗಿದೆ. ಫುಲ್ಲು ಪ್ರತಿಯೊಂದು ಲಾಸ್ಟ್ ಕಂಡರೂ ಸೂಪರ್ ಆಗಿತ್ತು, ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸರ್ ತುಂಬಾ ಚೆನ್ನಾಗಿದೆ ಅಣ್ಣ, ಎಲ್ಲ ನೋಡ್ಬೋದು, ಫ್ಯಾಮಿಲಿ ಬಂದು ನೋಡ್ಬೋದು. ಆಕ್ಟಿಂಗು ಮತ್ತೆ ಹೊಸಬರಿಗೆ ಅವಕಾಶ ಕೊಡ್ಬೇಕಲ್ವಾ, ಅದು ಇಷ್ಟ ಆಯ್ತು ನನಗೆ. ಓಕೆ ಸರ್, ತುಂಬಾ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಬಂದು ನೋಡ್ಬೇಕು ಸರ್. ಇಂಥ ಫಿಲಮ್ಗಳೆಲ್ಲ ಕೆಟ್ಟದ್ದು ಒಳ್ಳೇದು ಎರಡೂ ಇರುತ್ತೆ, ಎರಡನ್ನೂ ನೋಡ್ಬೇಕು. ಚೆನ್ನಾಗಿದೆ ಸರ್, ನೋಡ್ಬೇಕು. ಚೆನ್ನಾಗಿದೆ ಸರ್ ಫಿಲಮ್, ಬ್ಯಾಡ್ ಫಿಲಮ್ ಮಾತ್ರ ತುಂಬಾ ಚೆನ್ನಾಗಿದೆ. ಒಳ್ಳೆ ಸಸ್ಪೆನ್ಸ್ ಇಟ್ಟಿದ್ದಾರೆ, ಒಳ್ಳೆ ಮ್ಯೂಸಿಕ್ ಇದೆ. ಹೊಸಬ್ರು ನೋಡ್ಬೇಕು ಸರ್, ಎಲ್ಲರೂ ನೋಡಿ ಅದನ್ನ ಇದು ಮಾಡಿದ್ರೆ ಹೊಸ ಪ್ರತಿಭೆ ಬೆಳಿಬೋದು ಅಂತ ನಮ್ಗೆ ಇಷ್ಟ. ಎಲ್ಲೆಲ್ಲಿದೆ ಆ ಥಿಯೇಟ್ರ್ಗಳಲ್ಲಿ, ಆ ಊರಲ್ಲಿ ಥಿಯೇಟ್ರ್ಗಳಿಗೆ ಹೋಗಿ ಫಿಲಮ್ ನೋಡಿ, ಟಿವಿಲಿ ನೋಡಬೇಡಿ ಅಂತೇಳಿ ನಾವಾದ್ರೂ ಹೇಳ್ಕೊಳ್ತೀವಿ ಸರ್. ಸರ್ ನಕುಲ್ ಗೌಡ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಸಸ್ಪೆನ್ಸ್ ಆಗಿ ಮಾಡಿದ್ದಾರೆ. ಬ್ಯಾಡ್ ಚಿತ್ರ ತುಂಬಾ ಅದ್ಭುತವಾಗಿದೆ, ಸಸ್ಪೆನ್ಸ್ ಆಗಿದೆ. ದಯವಿಟ್ಟು ಥಿಯೇಟರ್ ಬಂದು ನೋಡಿ ಸರ್. ಆಲ್ ದ ಬೆಸ್ಟ್. ಬ್ಯಾಡ್ ಸಿನಿಮಾ ನಾವು ಹೇಳೋದ್ರಿಂದ ಗೊತ್ತಾಗಲ್ಲ, ನೀವು ಬಂದು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ತುಂಬಾ ಚೆನ್ನಾಗಿದೆ ಸರ್ ಫಿಲಮ್, ತುಂಬಾ ಚೆನ್ನಾಗಿದೆ. ನಕುಲ್ ಗೌಡ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಪ್ಲಸ್ ಫ್ಯಾಮಿಲಿ ಸಮೇತ ಕುಂತ್ಕೊಂಡು ನೋಡ್ತಾರೆ. ಕ್ಯೂರಿಯಾಸಿಟಿ ಇರುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿ ಇದೆ. ತುಂಬಾ ಚೆನ್ನಾಗಿದೆ ಸರ್, ನೋಡುವಂತ ಫಿಲಮ್. ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ಸ್ಟೋರಿ ಚೆನ್ನಾಗಿದೆ. ಸರ್ ಹೆಂಗಿದೆ? ಸ್ಟೋರಿ ಚೆನ್ನಾಗಿದೆ, ಮೂವಿ ಆಕ್ಟಿಂಗ್ ನಕುಲ್ ಅವ್ರ ಆಕ್ಟಿಂಗ್ ಪರವಾಗಿಲ್ಲ, ಚೆನ್ನಾಗಿದೆ. ಫಸ್ಟ್ ಟೈಮ್ ಆಕ್ಟಿಂಗ್ ಹೆಂಗಿದೆ? ಹೀರೋ ಹೀರೋಯಿನ್ ಚೆನ್ನಾಗಿದೆ. ಸಸ್ಪೆನ್ಸ್ ಎಲ್ಲ ಇಷ್ಟ ಆಯ್ತು ಮೇಡಮ್? ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ಲಾಸ್ಟ್ ಸ್ಕ್ರಿಪ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು. ಆಲ್ ದ ಬೆಸ್ಟ್. ಲವ್ ಸ್ಟೋರಿಗೆ ಆ ಥರದ್ದೆಲ್ಲ ಬರ್ತಾ ಇರುತ್ತೆ, ಬೇರೆ ಥರ ಇದೆ. ಇದು ಲವ್ ಸ್ಟೋರಿಗಿಂತ ಇದು ಒಂದು ಇದ್ರ ತರ ಇದೆಲ್ಲ ಚೆನ್ನಾಗಿದೆ. ಚೆನ್ನಾಗಿದೆ. ಏನಿಷ್ಟ ಆಯ್ತು ನಿಮಗೆ? ನಕುಲ್ ಅವ್ರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅವರ ಒಂದು ಫಿಲಮ್ ಒನ್ ಟೈಮ್ ನೋಡಿದ್ರೆ ಅರ್ಥ ಆಗಲ್ಲ, ಇನ್ನೊಂದ್ಸರಿ ನೋಡ್ಬೇಕು ಅನಿಸ್ತಾ ಇದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಕ್ಲೈಮ್ಯಾಕ್ಸ್ ಮತ್ತೆ ಸಾಂಗು ಚೆನ್ನಾಗಿದೆ. ಸ್ವಲ್ಪ ಡಿಫ್ರೆಂಟ್ ಸಿನಿಮಾ, ಡಿಫ್ರೆಂಟ್. ಹೌದು ತುಂಬಾ ಬೇರೆ ತರ ಇದೆ. ಹೌದು, ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ, ಇಂಟ್ರೊಡಕ್ಷನ್ ಚೆನ್ನಾಗಿದೆ. ಮೇಡಮ್ ನಿಮಗೆ ಏನಿಷ್ಟ ಆಯ್ತು? ಸೇಮ್ ಎಲ್ಲ ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ. ಸ್ಟೋರಿ ಮಾತ್ರ ತುಂಬಾ ಚೆನ್ನಾಗಿದೆ. ಆಕ್ಟಿಂಗ್ ಚೆನ್ನಾಗಿದೆ, ಕ್ಯೂರಿಯಾಸಿಟಿ ಇದೆ. ನೆಕ್ಸ್ಟ್ ಏನಾಗುತ್ತೆ, ಏನಕ್ಕೆ ಹೀರೋ ಈ ತರ ಮಾಡ್ತಾ ಇದಾರೆ ಅಂತ. ಸಾಂಗ್ಸು ಅಷ್ಟೇ, ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಪಿಕ್ಚರು ತುಂಬಾ ಚೆನ್ನಾಗಿದೆ.
ಫ್ರೆಶ್ ಕಾನ್ಸೆಪ್ಟು. ಯಾವುದು ರೀಸೆಂಟ್ ಮೂವೀಸಲ್ಲೂ ಎಲ್ಲೂ ನೋಡಿಲ್ಲ ಈ ಥರ ಕಾನ್ಸೆಪ್ಟು ಸದ್ಯಕ್ಕೆ. ಸೊ ಫ್ರೆಶ್ ಆಗಿರೋ ಸ್ಟೋರಿ ಹುಡುಕ್ತಾ ಇದ್ರೆ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದಿಸ್ ಮೂವಿ. ಹೈಲಿ ರಿಕ್ವೆಸ್ಟ್ ಸಪೋರ್ಟಿಂಗ್ ಮಿಸ್ಟರ್ ನಕುಲ್. ಈಸ್ ಒನ್ ಆಫ್ ಮೈ ಕ್ಲೋಸೆಸ್ಟ್ ಫ್ರೆಂಡ್ಸ್. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ಇನ್ ಯೋರ್ ಕ್ಲೋಸೆಸ್ಟ್ ಥಿಯೇಟರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ತುಂಬಾ ಟ್ವಿಸ್ಟ್ ಎಲ್ಲ ಇದೆಯಾ ಸಿನಿಮಾ? ತುಂಬಾ ಟ್ವಿಸ್ಟ್ ಇದೆ ಅಂತ ನಾನು ಇವಾಗ ರಿವೀಲ್ ಮಾಡಕ್ ಆಗಲ್ಲ. ಸೊ ನೀವೇ ಬಂದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸೊ ತುಂಬಾ ಚೆನ್ನಾಗಿದೆ ಸರ್ ಫಿಲಮ್. ಎಲ್ಲರೂ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂತ ಸಿನಿಮಾ. ಯಾರು ಮುಜುಗರ ಅಂತ ಪಡೋಂಥದ್ದು ಏನೂ ಇಲ್ಲ. ತುಂಬಾ ನಕುಲ್ ಗೌಡ ಅನ್ನೋರು ತುಂಬಾ ಚೆನ್ನಾಗಿ ಎಲ್ಲ ಆಕ್ಟರ್ ಅವರೇ ಅಂತಲ್ಲ ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆಕ್ಟಿಂಗು. ಕೊನೆವರೆಗೂ ಇದನ್ನ ಏನು ಸಸ್ಪೆನ್ಸ್ ಯಾರು ಇದ್ರದಲ್ಲಿ ಇದು ವಿಲನ್ ಯಾರು ಇದ್ರದಲ್ಲಿ ಇದೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಆದ್ರೂ ಕೊನೆವರೆಗೂ ತುಂಬಾ ಸಸ್ಪೆನ್ಸ್ ಆಗಿ ನೋಡೋಂಥ ಸಿನಿಮಾ. ಒಳ್ಳೆ ಸಿನಿಮಾ. ಇದಾದಷ್ಟು ಜನರಿಗೆ ಎಲ್ಲರಿಗೂ ಮುಂದಕ್ಕೆ ಮಕ್ಳುಗಳ್ನ ಹೇಗಿದೆ ಅನ್ನೋದು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಆದ್ರೆ ಇದು ತುಂಬಾ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬಂದಿದೆ. ಬ್ಯಾಡ್ ಫಿಲಮ್ ಆಲ್ ದ ಬೆಸ್ಟ್. ಚೆನ್ನಾಗಿ ಮುಂದೆ ಬರಲಿ ಅಂತ ಕೇಳ್ಬೋದು. ಮೇಡಮ್ ಹೆಂಗಿದೆ ಪಿಕ್ಚರ್? ತುಂಬಾ ಚೆನ್ನಾಗಿದೆ. ಮೇಡಮ್ ಹೆಂಗಿದೆ ಪಿಕ್ಚರ್? ತುಂಬಾ ಚೆನ್ನಾಗಿದೆ. 100 ಡೇಸ್ ಓಡುತ್ತೆ. ಆಲ್ ದ ಬೆಸ್ಟ್. ಮೇಡಮ್ ಹೆಂಗಿದೆ? ತುಂಬಾ ಚೆನ್ನಾಗಿತ್ತಪ್ಪ. ಹೆಂಗಿದೆ ಸಿನಿಮಾ? ಚೆನ್ನಾಗಿದೆ. ಏನ್ ಇಷ್ಟ ಆಯ್ತು? ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲರೂ ನೋಡ್ಬೋದು. ಮೇಡಮ್ ಹೆಂಗಲ್ಲ ಸಿನಿಮಾ? ನೈಸ್, ಚೆನ್ನಾಗಿದೆ. ಒಂದು ಸ್ಟೋರಿನ 5 ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಕೊನೆವರೆಗೂ ಸಸ್ಪೆನ್ಸ್ ಆಗಿ ಫ್ಯಾಮಿಲಿ ಕುತ್ಕೊಂಡು ಫ್ಯಾಮಿಲಿ ಜೊತೆ ನೋಡ್ತಾರೆ. ಫ್ಯಾಮಿಲಿ ಕುತ್ಕೊಂಡು ಚೆನ್ನಾಗಿದೆ. ನೈಸ್. ಏನ್ ಇಷ್ಟ ಆಯ್ತು ನಿಮಗೆ? ನಮಗೆ ಸಸ್ಪೆನ್ಸ್ ಇದೆಯಲ್ಲ, ನಮಗೆ ಸಸ್ಪೆನ್ಸ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಫಿಲ್ಮ್ಸು. ಅದೇ ಥರ ಇದು ಚೆನ್ನಾಗಿದೆ ಅಂತ ಅನಿಸ್ತು. ನಕುಲ್ ಮನ್ವಿತಾ ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸ್ಟಾರ್ಟಿಂಗ್ ನೋಡೋ ನಕುಲ್ಗೂ ಎಂಡಿಂಗಲ್ಲಿರೋ ನಕುಲ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಬ್ಯಾಡ್ ನೇಮ್ ತಕ್ಕಂಗೆ ಫಿಲಮ್ ಚೆನ್ನಾಗಿದೆ. ಬ್ಯಾಡ್ ಅಂತ ಹೇಳೋಕ್ಕಾಗಲ್ಲ, ಬಟ್ ಗುಡ್ ಫಿಲಮ್. ಬ್ಯಾಡ್ ಅಂತ ಹೆಸರು. ಮೂವಿ ತುಂಬಾ ಚೆನ್ನಾಗಿ ಬಂದಿದೆ. ಇಡೀ ಟೀಮ್ ಫುಲ್ ಚೆನ್ನಾಗಿ ಎಫರ್ಟ್ಸ್ ಹಾಕಿದ್ದಾರೆ. ಒಂದೇ ಕಥೆನ 5 ಡಿಫ್ರೆಂಟ್ ಟೈಪ್ ಅಲ್ಲಿ ಹೆಂಗ್ ಹೇಳ್ಬೋದು ಅನ್ನೋ ತರ ಈ ಮೂವಿ ಇದೆ. ರೋಶ್ಮಾನ್ ಎಫೆಕ್ಟ್ ಅಲ್ಲಿ ಮಾಡಿದ್ದಾರೆ ಮೂವಿ. ದಯವಿಟ್ಟು ಎಲ್ಲರೂ ಮಿಸ್ ಮಾಡದೆ ನೋಡಿ, ಕನ್ನಡ ಸಿನಿಮಾನ ಬೆಳೆಸಿ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು.